ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಈರುಳ್ಳಿ ಆಲೂಗಡ್ಡೆನ ಉಪಯೋಗ ಮಾಡಿ ಸಾರು ಮಾಡ್ತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟ್ ಸಾರು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡೂ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು ಸುಮಾರು 1 8 ರಿಂದ 10 ಅಷ್ಟು. ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ನಾಟಿ ಟೊಮೆಟೊ ಹಣ್ಣು, ಸುಮಾರು 3 ಟೊಮೆಟೊ ಹಣ್ಣನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಸುಮಾರು 3 ರಿಂದ 4 ನಿಮಿಷ ಬೇಕಾಗುತ್ತೆ. ಬೇಗನೆ ಮಾಡ್ಕೋಬೇಕನ್ನಂಗಿದ್ರೆ ಹೈ ಫ್ಲೇಮ್ನ ಇಟ್ಕೊಳ್ಳಿ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಧನಿಯಾ ಪುಡಿ ಮತ್ತು ಅರಿಶಿನ. ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಅರಿಶಿನ. ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದು ಖಾರ ಏನು ಜಾಸ್ತಿ ಇರಲ್ಲ. ಇದನ್ನು ಹಾಕೊಳ್ಳೋದ್ರಿಂದ ಸಾಂಬಾರಿಗೆ ಅಥವಾ ಸಾರಿಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ. ಇದು ಮನೇಲಿ ಮಾಡಿ ಇಟ್ಕೊಂಡಿರೋ ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು, ಹೋಮ್ ಮೇಡ್ ಸಾರಿನ ಪುಡಿ ಅಥವಾ ರೆಡಿಮೇಡ್ ಸಾಂಬಾರು ಪುಡಿ ಉಪಯೋಗ ಮಾಡಿದ್ರೂ ಕೂಡ ಪರವಾಗಿಲ್ಲ. ಮತ್ತೊಮ್ಮೆ ಸುಮಾರು 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. ಈ ಪದಾರ್ಥಗಳನ್ನ ನೆನ್ಪಿಟ್ಕೊಳ್ಳಿ. ಈ ಪದಾರ್ಥಗಳನ್ನ ಸಿದಿಸ್ಕೋಬಾರ್ದು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಸುಮಾರು 1 ಲೀಟ್ರಷ್ಟು ನೀರು. ಇದು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ, ಸುಮಾರು 3 ದೊಡ್ಡ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಮಾಡಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು. ಈ ಸಾರಿಗೆ ಕಾಯಿ ಗಸಗಸೆ ಆಗಲಿ ಕಡಲೆ ಹಿಟ್ಟಾಗಲಿ ಏನೂ ಬೇಡ. ಆಲೂಗಡ್ಡೆನ ಬೇಯಿಸಿ ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಮಾಡಿ ಉಪಯೋಗ ಮಾಡಿರೋದ್ರಿಂದ ಸಾರು ತಾನಾಗೆ ಗಟ್ಟಿ ಬರುತ್ತೆ. ಆಲೂಗಡ್ಡೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ಈರುಳ್ಳಿ ಆಲೂಗಡ್ಡೆ ಸಾರು ರೆಡಿಯಾಗಿದೆ. ಚೆನ್ನಾಗಿ ಕುದೀತಾ ಇದೆ, ಬಣ್ಣ ಕೂಡ ಚೆನ್ನಾಗಿ ಬಂದಿದೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಟ್ರೈ ಮಾಡಿ ನೋಡಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಪೂರಿ ಜೊತೆಲಿ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.